ಹೆಜಮಾಡಿ ಟೋಲ್ ಬದಿಯ ಅಂಗಡಿಗಳ ತೆರವಿಗೆ ಹೆದ್ದಾರಿ ಇಲಾಖೆ ಕೊಡಮಾಡಿದ್ದ ನೋಟಿಸಿನ ಅಂತಿಮ ದಿನ ಕೆಲವೊಂದು ಅಡಚಣೆಯ ಹೊರತಾಗಿಯೂ ಕಾರ್ಯಾಚರಿಸದ 10ಕ್ಕೂ ಅಧಿಕ ಅಂಗಡಿಗಳನ್ನು ತೆರವುಗೊಳಿಸಿ ಉಳಿದವುಗಳಿಗೆ ಅಂತಿಮ ನೋಟಿಸು ನೀಡುವವರೆಗೆ ವ್ಯಾಪಾರ ನಡೆಸಲು ಷರತ್ತುಬದ್ಧ ಅವಕಾಶವನ್ನು ನೀಡಲಾಗಿದೆ. ಟೋಲ್ ಬಳಿಯ ಎಲ್ಲಾ ಅನಧಿಕೃತ ಅಂಗಡಿಗಳನ್ನು ಮೇ 27ರೊಳಗೆ ತೆರವುಗೊಳಿಸುವಂತೆ ಹೆದ್ದಾರಿ ಇಲಾಖೆ ಎಲ್ಲರಿಗೂ ನೋಟಿಸು ನೀಡಿದ್ದು, ಆದರೆ ಅಧಿಕಾರಿಗಳಿಗೆ ಕೆಲವೊಂದು ಮೂಲಗಳಿಂದ ಒತ್ತಡ ಬಂದ ಹಿನ್ನೆಲೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿರುವ ಅಂಗಡಿಗಳ ಹೊರತುಪಡಿಸಿ ಉಳಿದವುಗಳನ್ನು ಜೆಸಿಬಿ ಯಂತ್ರದ ಮೂಲಕ ತೆರವುಗೊಳಿಸಲಾಯಿತು. ಈ ಕಾರ್ಯಾಚರಣೆ ಹೆಜಮಾಡಿ ಟೋಲ್ ಪ್ಲಾಜಾ ಮ್ಯಾನೇಜರ್ ತಿಮ್ಮಯ್ಯ ನೇತೃತ್ವದಲ್ಲಿ ನಡೆದಿದ್ದು, ಪಡುಬಿದ್ರಿ ಎಸ್ಐ ಪ್ರಸನ್ನ ಎಂಎಸ್ ತಂಡವು ಭದ್ರತೆಯನ್ನು ನೀಡಿದರು. ಈ ಸಂದರ್ಭ ಮಾತನಾಡಿದ ಪಡುಬಿದ್ರಿ ಎಸ್ಐ, ಸರ್ಕಾರಿ ಸ್ಥಳದಲ್ಲಿ ಅಂಗಡಿಗಳನ್ನಿಟ್ಟು ವ್ಯಾಪಾರ ನಡೆಸುತ್ತಿರುವ ನೀವು ಯಾವುದೇ ಕಾರಣಕ್ಕೂ ಯಾರಿಗೂ ಬಾಡಿಗೆ ನೀಡುವಂತಿಲ್ಲ. ರಾತ್ರಿ 12 ಗಂಟೆಯೊಳಗೆ ಎಲ್ಲಾ ಅಂಗಡಿಗಳು ಮುಚ್ಚತಕ್ಕದ್ದು. ಕಾರಣ ಅಪರಾಧಗಳು ನಡೆಯುವುದು ಆ ಬಳಿಕವಾದ ಕಾರಣ ರಸ್ತೆಯ ಮೇಲೆ ಟೇಬಲ್ಗಳನ್ನಿಟ್ಟು ವ್ಯಾಪಾರಕ್ಕೆ ಅವಕಾಶವಿಲ್ಲ ಎಂದರು. ಮನೆಯೆಲ್ಲ ಮಾಡ್ಕೊಂಡು ರಾತ್ರಿ ಟೋಲ್ ಮ್ಯಾನೇಜರ್ ತಿಮ್ಮಯ್ಯರವರು ಮಾತನಾಡಿ, ಹೆಜಮಾಡಿ ಟೋಲ್ ಪ್ರದೇಶದಲ್ಲಿ ಅಕ್ರಮವಾಗಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದ ಅಂಗಡಿಗಳನ್ನು ತೆರವುಗೊಳಿಸುವಂತೆ 1 ತಿಂಗಳ ಹಿಂದೆ ಎಲ್ಲಾ ವ್ಯಾಪಾರಿಗಳಿಗೂ ನೋಟಿಸು ನೀಡಲಾಗಿದ್ದು, ಇವತ್ತು ನಾವು ಎಲ್ಲವನ್ನೂ ತೆರವುಗೊಳಿಸಬೇಕಾಗಿದ್ದರೂ ಕೆಲವೊಂದು ಒತ್ತಡಗಳಿಂದ ಅಸಾಧ್ಯವಾಗಿದೆ. ಆದರೆ ಯಾವುದೇ ವ್ಯಾಪಾರ ನಡೆಸದೆ ಪಾಲು ಬಿದ್ದಿರುವ ಸುಮಾರು 10 ಅಂಗಡಿಗಳ ತೆರವು ಕಾರ್ಯ ನಡೆದಿದ್ದು, ಇಂದು ಸಂಜೆ ಕೆಲವೊಂದು ಅಂಗಡಿಗಳಿಗೆ ಅಂತಿಮ ನೋಟಿಸು ನೀಡಲಾಗುವುದು. ಉಳಿದಂತೆ ಸುರತ್ಕಲ್ ಭಾಗದಿಂದ ಅಕ್ರಮಗಳ ತೆರವು ಕಾರ್ಯ ಮುಂದುವರಿದು ಈ ಭಾಗದಲ್ಲೂ ಕಾರ್ಯಾಚರಿಸಿ ಮುಂದುವರಿಯಲಿದೆ ಎಂದರು. ಎನ್ಎಚ್ಎ ಪ್ರಾಧಿಕಾರದ ROW ರೈಟ್ ಆಫ್ ವೇ ಯಾವುದು ಎನ್ಕ್ರೋಚ್ಮೆಂಟ್ ನಡೀತಾ ಇದೆ, ಆದರೆ ಇವತ್ತು ಎನ್ಕ್ರೋಚ್ಮೆಂಟ್ ನಿರ್ಮೂಲನೆ ಕಾರ್ಯ ಇವತ್ತು ತೆಗೆದುಕೊಂಡಿದ್ದೀವಿ. ಅದರಿಂದ ಯಾವ ಅಂಗಡಿಗಳು ಟೆಂಪ್ರರಿ ಅಂಗಡಿಗಳಿದ್ದು ಅವರಿಗೆ 1 ತಿಂಗಳ ಮುಂಚೆನೇ ನಾವು ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಅಥವಾ ಈ ಡೇಟಲ್ಲಿ ನಾವು ಕಾರ್ಯಾಚರಣೆ ಆರಂಭಿಸುವಂತೆ. ಅದರಂಗೆ ಇವತ್ತು ಬೆಳಿಗ್ಗೆ ನಾವು ಕಾರ್ಯಾಚರಣೆ ಇಳಿಬೇಕಾದ್ರೆ ಕೆಲವೊಂದು ಅಡಚಣೆಗಳು ಬಂದವು. ಆದ್ದರಿಂದ ಯಾವ ಅಂಗಡಿಗಳು ಇವಾಗ ದೈನಂದಿನ ಚಟುವಟಿಕೆಗಳು ನಡೀತಾ ಇವೆ ಅದನ್ನು ಬಿಟ್ಟು ಯಾವ ಅಂಗಡಿಗಳು ಇದುವರೆಗೆ ಮುಚ್ಚಿದ್ದವು ಅದನ್ನು ತೆರವುಗೊಳಿಸಿದ್ದೇವೆ. ಅದರಲ್ಲಿ ಇವಾಗ ನಮ್ಮ ಹೆಜಮಾಡಿ ಪ್ಲಾಜಾದ 2 ಕಡೆಗೆ ಇರುವಂಥ 10 ಅಂಗಡಿಗಳನ್ನು ಆಲ್ರೆಡಿ ತೆರವುಗೊಳಿಸಿದ್ದೇವೆ. ಇವತ್ತು ಸಾಯಂಕಾಲನೇ ಪುನಃ ಇನ್ನೊಂದು ನೋಟಿಸನ್ನು ಇಶ್ಯೂ ಮಾಡ್ತೇವೆ. ಯಾವುದೆಲ್ಲ ಅಂಗಡಿಗಳು ಈಗ ದೈನಂದಿನ ಚಟುವಟಿಕೆಗಳು ನಡೀತವೆ ಅದರಲ್ಲಿ ಅವರಿಗೂ ಒಂದು ನಿರ್ಧಾರಿತ ಸಮಯವನ್ನು ಕೊಟ್ಟು ಆ ಅಂಗಡಿಗಳನ್ನು ತೆರವು ಮಾಡಿ ಯಾವುದು ಎನ್ಕ್ರೋಚ್ಮೆಂಟ್ ಸರ್ಕಾರಿ ಜಾಗದಲ್ಲಿ ಯಾವುದು ಎನ್ಕ್ರೋಚ್ಮೆಂಟ್ ಇದೆ ಅದನ್ನು ತೆಗೆದುಹಾಕ್ತೀವಿ. ಅದಲ್ಲದೆ ಪೊಲೀಸರ ಮುಖಾಂತರ ಅವರಿಗೆ ರಾತ್ರಿಯ ಒಂದು ಸಮಯವನ್ನು ನಿರ್ಧರಿಸಿದ್ದೇವೆ 12 ಗಂಟೆ ಅಂತ. ಮತ್ತು ಯಾವುದು ಈಗ ನಮ್ಮ ರೋಡ್ ಮೇಲೆ ಟೇಬಲ್ನ ಇಟ್ಕೊಂಡು ಯಾರು ಜನರಿಗೆ ಊಟ ಕೊಡ್ತಾ ಇದ್ದಾರೆ ಅದನ್ನೆಲ್ಲ ನಿಲ್ಲಿಸಕ್ಕೆ ಹೇಳ್ತೀವಿ. ಯಾವುದೇ ಕಾನೂನು ಬಾಹಿರ ಕ್ರಮಗಳಿದ್ದರೆ ಪೊಲೀಸರು ಅವರ ಕಡೆಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತೀವಿ ಅಂತ ಆಲ್ರೆಡಿ ಎಲ್ಲರಿಗೂ ಹೇಳ್ಕೊಂಡು ಅವರ ಒಪ್ಪಿಗೆ ತಗೊಂಡಿದ್ದಾರೆ. ಅದರಂಗೆ ಮುಂದಿನ ದಿನಗಳಲ್ಲಿ ಈಗ ನಾವು ಸುರತ್ಕಲ್ಲಿಂದ ಯಾವಾಗ ಟೆಂಪ್ರರಿ ಎನ್ಕ್ರೋಚ್ಮೆಂಟ್ ಯಾವುದಿದೆ ಅದನ್ನು ನಿರ್ಮೂಲನೆ ಮಾಡುವಾಗ ಇನ್ನು ನೋಟಿಸ್ ಕೊಟ್ಟು ಅದನ್ನು ಜಾರಿ ಮಾಡ್ತೀವಿ. ಮಳೆಗಾಲ ಸ್ಟಾರ್ಟ್ ಆಗುವವರೆಗೆ ಎಷ್ಟು ಮುಗಿದಿದೆ ಅಷ್ಟನ್ನು ತೆರವುಗೊಳಿಸ್ತೀವಿ. ಸುರೇಶ್ ಶರ್ಮಾಳ್, V4 ನ್ಯೂಸ್, ಪಡುಬಿದ್ರೆ.